ನಾವು ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುವಾಗ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿ ಇನ್ವೆಸ್ಟ್ ಮಾಡುತ್ತೀವಿ. ಆದರೆ ಕೆಲವು ಕಂಪನಿಗಳು ಮಾತ್ರ ಬೇಕಂತಲೇ ಜನರ ದಿಕ್ಕು ತಪ್ಪಿಸಿ ತಾನು ದುಡ್ಡು ಮಾಡೋದಕ್ಕೆ ಹೇಗೆಲ್ಲ ವ್ಯವಹಾರ ಮಾಡುತ್ತೆ ಅನ್ನೋದಕ್ಕೆ ಈ 3 ಷೇರುಗಳು ಸ್ಪಷ್ಟವಾದ ಉದಾಹರಣೆ. ಇದ್ಯಾವುದೋ ಸಣ್ಣ ಗೊತ್ತಿಲ್ಲದೆ ಇರೋ ಕಂಪನಿಯೂ ಅಲ್ಲ. ಅವುಗಳ ಪ್ರಾಡಕ್ಟ್ ಅನ್ನು ನೀವು ಯೂಸ್ ಮಾಡಿರ್ತೀರಾ ಅಥವಾ ಅವುಗಳ ಅಡ್ವರ್ಟೈಸ್ ಅನ್ನು ನೋಡಿರ್ತೀರಾ ಅಥವಾ ಈ ಕಂಪನಿಯ ಷೇರುಗಳು ನಿಮ್ಮ ಪೋರ್ಟ್ಫೋಲಿಯೋ ಅಲ್ಲೂ ಇರಬಹುದು. ಈ 3 ಕಂಪನಿ ಯಾವುದು ಮತ್ತು ಅವುಗಳು ಏನೇನು ಮಾಡಿದವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಫಿನ್ಬೇಸ್ ಕನ್ನಡ. ಫೈನಾನ್ಸ್ ಮತ್ತು ಬಿಸ್ನೆಸ್ ಇನ್ನು ಕನ್ನಡದಲ್ಲಿ. ಮೊದಲ ಕಂಪನಿಯೇ ಮಾಮಾ ಅರ್ತ್ ಅಥವಾ ಹೊನಾಸಾ ಕನ್ಸ್ಯೂಮರ್ ಲಿಮಿಟೆಡ್. ನವೆಂಬರ್ 7, 2023ರಂದು IPO ಮೂಲಕ ಷೇರು ಮಾರುಕಟ್ಟೆಗೆ ಲಗ್ಗೆ ಇಟ್ಟ ಮಾಮಾ ಅರ್ತ್ ಕೆಲವೇ ದಿನಗಳಲ್ಲಿ ₹324 ಪ್ರತಿ ಷೇರಿನ ದರದಿಂದ ನೇರವಾಗಿ ₹547 ಕೇವಲ 7-8 ತಿಂಗಳಲ್ಲೇ ತಲುಪಿತು. ಅಂದರೆ ಸರಿಸುಮಾರು 70%ಗೂ ಹೆಚ್ಚಿನ ಲಾಭ, ಅದು ಕೂಡ ಕೇವಲ 8 ತಿಂಗಳಲ್ಲೇ. ಅಲ್ಲಿಂದ ಶುರುವಾದದ್ದೇ ಮಾಮಾ ಅರ್ಥನ ಮಹಾಪತನ. IPO ಲಿಸ್ಟಿಂಗ್ ವೇಳೆ ಅದ್ಯಾವ ಮಟ್ಟದ ಪ್ರಚಾರ ನೀಡಲಾಗಿತ್ತು ಅಂದರೆ ಕೆಲವು ಬಾರಿ ಟೆಕ್ ದೈತ್ಯ ಆಪಲ್ ಕಂಪನಿಗೂ ಕೂಡ ಹೋಲಿಸಲಾಗಿತ್ತು. ಅದು ಹೌದು, ಒಂದರ್ಥದಲ್ಲಿ ಮಾಮಾ ಅರ್ತ್ ಮತ್ತು ಆಪಲ್ ಕಂಪನಿಗೂ ಕೂಡ ಒಂದು ಸಿಮಿಲಾರಿಟಿ ಇದೆ, ಅದೇ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ಅಂದರೆ ಇಲ್ಲಿ ಆಪಲ್ ತಾನು ಖುದ್ದಾಗಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅನ್ನು ತಯಾರಿಸದೆ ಬೇರೆ ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಆ ವಸ್ತುಗಳನ್ನು ತಯಾರಿಸಿ ನಂತರ ಅವುಗಳನ್ನು ಮಾರುತ್ತದೆ. ಅದೇ ರೀತಿ ಮಾಮಾ ಅರ್ತ್ ಇಂಡೋ ಹರ್ಬಲ್, RHP ಗ್ರೂಪ್ಗಳು ಎನ್ನುವ 2 ಬೇರೆ ಬೇರೆ ಕಂಪನಿಯೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಅಲ್ಲಿ ವಸ್ತುಗಳನ್ನು ತಯಾರಿಸಿ ಅವುಗಳನ್ನು ನಂತರ ಮಾಮಾ ಅರ್ತ್ ಹೆಸರಿನಲ್ಲಿ ಮಾರಾಟವನ್ನು ಮಾಡುತ್ತದೆ. ಇದನ್ನು ಬಿಸ್ನೆಸ್ ಟರ್ಮ್ನಲ್ಲಿ ವೈಟ್ ಲೇಬಲಿಂಗ್ ಎಂದು ಕೂಡ ಕರೆಯುತ್ತಾರೆ. ಆದರೆ ಇಲ್ಲಿ ಇರೋ ದೊಡ್ಡ ವ್ಯತ್ಯಾಸ ಅಂದರೆ ಆಪಲ್ ಕಂಪನಿ ಸುಮಾರು 70,000ಕ್ಕೂ ಅಧಿಕ ಆಕ್ಟಿವ್ ಪೇಟೆಂಟ್ಗಳನ್ನು ಹೊಂದಿದೆ. ಆದರೆ ಮಾಮಾ ಅರ್ತ್ ಮಾತ್ರ ಪೇಟೆಂಟ್ ವಿಚಾರದಲ್ಲಿ ಹೊಂದಿರುವುದು ಕೇವಲ 0 ಮಾತ್ರ. ಅಲ್ಲಿಗೆ ಈಗ ನಿಮಗೆ ಅನುಮಾನ ಬರಬಹುದು, ಹಾಗಾದರೆ ಮಾಮಾ ಅರ್ತ್ ಪ್ರಾಡಕ್ಟ್ಗಳನ್ನು ಯಾರು ಬೇಕಾದರೂ ಕಾಪಿ ಮಾಡಿ ಅದನ್ನು ಮಾರಾಟ ಮಾಡಬಹುದಲ್ಲವೇ ಎಂದು. ಈ ಪ್ರಶ್ನೆಗೆ ಉತ್ತರ ಹುಡುಕುವಾಗ ಸಿಕ್ಕಿದ ಮತ್ತೊಂದು ಶಾಕಿಂಗ್ ಅಂಶವೆಂದರೆ ಅದೇ ಇಂಡೋ ಹರ್ಬಲ್ ಮತ್ತು RHP ಗ್ರೂಪ್ಗಳು ನಡೆಸುತ್ತಿರುವ ವ್ಯವಹಾರ. ಇಂಡೋ ಹರ್ಬಲ್ ಕಂಪನಿ ಮಾಮಾ ಅರ್ಥನ ಸುಮಾರು 76 ವೆರೈಟಿ ಬ್ರ್ಯಾಂಡ್ಗಳನ್ನು ರೆಡಿ ಮಾಡಿಕೊಡುತ್ತೆ. ಆದರೆ ಅದೇ ಕಂಪನಿ ರಿಲಯನ್ಸ್ ರಿಟೇಲ್, ಅಪೋಲೋ ಫಾರ್ಮಸಿ ಅಷ್ಟೇ ಅಲ್ಲದೆ ಮಾಮಾ ಅರ್ಥನ ನೇರ ಕಾಂಪಿಟೇಟರ್ ಆಗಿರೋ ರೂಪಮಂತ್ರ ಮತ್ತು ವನಸೆ ಬ್ರ್ಯಾಂಡ್ಗಳಿಗೂ ಕೂಡ ಇಂಡೋ ಹರ್ಬಲ್ ತನ್ನ ಪ್ರಾಡಕ್ಟ್ಗಳನ್ನು ತಯಾರಿಸುತ್ತದೆ. ಅದಲ್ಲದೆ ಇದೇ ಕಂಪನಿ ಓಝೋ ಅನ್ನೋ ತನ್ನದೇ ಆದ ಸ್ವಂತ ಬ್ರ್ಯಾಂಡ್ ಅನ್ನು ಕೂಡ ಹೊಂದಿದೆ. ಮತ್ತೊಂದು RHP ಗ್ರೂಪ್ನ ಕಡೆ ನೋಡಿದರೂ ಕೂಡ ಅಲ್ಲೂ ಅದೇ ಕತೆ. ಮಾಮಾ ಅರ್ತ್ ಅಲ್ಲದೆ ಇಮಾಮಿ, ಹಿಂದೂಸ್ತಾನ್ ಯೂನಿಲಿವರ್ಗೂ ಕೂಡ ವಸ್ತುಗಳನ್ನು ರೆಡಿ ಮಾಡಿಕೊಡುತ್ತದೆ. ಹಾಗಾದರೆ ನಿಮಗೊಂದು ಡೌಟ್ ಬಂದಿರಬಹುದು, ಹಿಂದೂಸ್ತಾನ್ ಯೂನಿಲಿವರ್ ಮತ್ತು ಅಪೋಲೋ ಕಥೆನೂ ಇದೆ ಅಂತ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಹಿಂದೂಸ್ತಾನ್ ಯೂನಿಲಿವರ್, ಅಪೋಲೋ ಆಗಲಿ ಕೇವಲ 1-2 ವಸ್ತುಗಳಲ್ಲದೆ ಹಲವು ಕ್ಯಾಟಗರಿಯ ವೆರೈಟಿ ಬ್ರ್ಯಾಂಡ್ಗಳನ್ನು ಹೊಂದಿರುತ್ತದೆ. ಇದರಿಂದಾಗಿ ಅವರಿಗೆ ಡಿಸ್ಟ್ರಿಬ್ಯೂಷನ್ ಮತ್ತು ಪ್ರೈಸಿಂಗ್ ಪವರ್ ಕೂಡ ಆಟೋಮೆಟಿಕ್ ಆಗಿ ಬಂದಿರುತ್ತದೆ. ಇನ್ನೊಂದು ಕಡೆ ನೋಡಿದ್ರೆ ಮಾಮಾ ಅರ್ತ್ ಯಾವಾಗಲೂ ಕೂಡ ಅಡ್ವರ್ಟೈಸಿಂಗ್ ಮೇಲೆ ನಿಂತ ಕಂಪನಿ. ಸಾಮಾನ್ಯವಾಗಿ ಹೊಸ ಬ್ರ್ಯಾಂಡ್ ಲಾಂಚ್ ಆದ ಕೆಲವು ದಿನದವರೆಗೆ ಅಡ್ವರ್ಟೈಸಿಂಗ್ ಅಥವಾ ಫ್ರೀ ಕೂಪನ್ಗಳನ್ನು ನೀಡುವುದು, ಈ ರೀತಿಯ ಹಲವು ಮಾರ್ಕೆಟಿಂಗ್ ಸರ್ಕಸ್ಗಳನ್ನು ಮಾಡುತ್ತದೆ. ಆ ಸಂದರ್ಭದಲ್ಲಿ ನಿಮ್ಮ ಪ್ರಾಡಕ್ಟ್ ಅದ್ಭುತವಾಗಿದ್ದರೆ, ಗ್ರಾಹಕರಿಗೆ ಒಪ್ಪಿಗೆಯಾದರೆ ರಿಪೀಟೆಡ್ ಪರ್ಚೇಸ್ ಮತ್ತು ವರ್ಡ್ ಆಫ್ ಮೌತ್ ಮೇಲೆಯೇ ಹೆಚ್ಚಿನ ವ್ಯಾಪಾರ ಬರುವುದರಿಂದ ನಿಧಾನವಾಗಿ ಅಡ್ವರ್ಟೈಸಿಂಗ್ ಖರ್ಚು ಕಡಿಮೆಯಾಗುತ್ತಾ ಹೋಗುತ್ತದೆ. ಉದಾಹರಣೆಗೆ ನೋಡೋದಾದ್ರೆ ಸ್ವಿಗ್ಗಿ, ಝೊಮ್ಯಾಟೊ, ಜಿಯೋ ಇವೆಲ್ಲ ಒಂದಲ್ಲ ಒಂದು ಡಿಸ್ಕೌಂಟ್, ಫ್ರೀ ಅಂತೆಲ್ಲ ಹೇಳಿ ನಿಧಾನವಾಗಿ ಜನಪ್ರಿಯತೆಯನ್ನು ಪಡೆದು ಆನಂತರ ಹೆಚ್ಚಿನ ಚಾರ್ಜ್ಗಳನ್ನು ಹಾಕುತ್ತಾ ಲಾಭ ಮಾಡುತ್ತಾ ಸಾಗುತ್ತಿದೆ. ಆದರೆ ಮಾಮಾ ಅರ್ತ್ ನಿರಂತರವಾಗಿ ಅಡ್ವರ್ಟೈಸ್ ಮೇಲೆ ಖರ್ಚನ್ನು ಹೆಚ್ಚಿಸುತ್ತಲೇ ಹೋಗುತ್ತಿದೆ. ಅಲ್ಲಿಗೆ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇವರು ಮಾಡಲ್ಲ, ಪೇಟೆಂಟ್ ಕೂಡ ಇವರ ಬಳಿ ಇಲ್ಲ, ಅಡ್ವರ್ಟೈಸ್ ಮೇಲೆಯೇ ಡಿಪೆಂಡ್ ಆಗಿದ್ದಾರೆ ಎಂದರೆ ಇವರ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಬಹು ಕಷ್ಟ ಸಾಧ್ಯ. ಈ ಗಾಯಗಳ ಮೇಲೆ ಬರೆ ಹಾಕುವ ರೀತಿಯಲ್ಲಿ ಇತ್ತೀಚಿನ ದಿನದಲ್ಲಿ ಡಿಸ್ಟ್ರಿಬ್ಯೂಟರ್ಸ್ನ ಜೊತೆಗೂ ಕೂಡ ಮಾಮಾ ಅರ್ತ್ ವಿವಾದದಲ್ಲಿ ಸಿಲುಕಿ ಹಾಕಿಕೊಂಡಿದೆ. ಅಂದರೆ ಇಲ್ಲಿ ಡಿಸ್ಟ್ರಿಬ್ಯೂಟರ್ಸ್ಗಳು ಹೇಳುತ್ತಾ ಇರೋದು, ನಮಗೆ ಅಗತ್ಯಕ್ಕಿಂತ ಹೆಚ್ಚಿನ ವಸ್ತುವನ್ನು ಸಪ್ಲೈ ಮಾಡಿ ಮತ್ತು ಉಪಯೋಗಿಸದೇ ಇರುವ ಪ್ರಾಡಕ್ಟ್ ಅನ್ನು ವಾಪಸ್ ಪಡೆದುಕೊಳ್ಳುವುದಕ್ಕೆ ಅನಗತ್ಯವಾಗಿ ವಿಳಂಬವನ್ನು ಮಾಡಲಾಗುತ್ತಿದೆ ಎನ್ನುವುದು. ಈ ರೀತಿಯ ವಿವಾದಗಳು ಉಂಟಾದಾಗ ಸಹಕರಿಸಬೇಕಾಗಿದ್ದ ಕಂಪನಿ ಮಾತ್ರ ಡಿಸ್ಟ್ರಿಬ್ಯೂಟರ್ಸ್ ಅನ್ನು ತೆಗೆದು ತಾನೇ ಡೈರೆಕ್ಟ್ ಆಗಿ ಅಂಗಡಿಗೆ ಡಿಸ್ಟ್ರಿಬ್ಯೂಟ್ ಮಾಡುವ ಗುರಿ ಹೊಂದಿದೆ. ಸಾಮಾನ್ಯವಾಗಿ ಭಾರತದ ರಿಟೇಲ್ ವ್ಯಾಪಾರಿದಾರಿಗಳು ಡಿಸ್ಟ್ರಿಬ್ಯೂಟರ್ಸ್ನ ಜೊತೆ ಉತ್ತಮವಾದ ಸಂಬಂಧವನ್ನು ಹೊಂದಿರುತ್ತಾರೆ. ಅವರುಗಳನ್ನು ಮೀರಿ ವಿರೋಧಿಸಿ ಸಣ್ಣ ಅಂಗಡಿಗಳು ಕೂಡ ಯಾವುದೇ ಪ್ರಾಡಕ್ಟ್ ಅನ್ನು ಕೊಂಡುಕೊಳ್ಳುವುದು ಕೂಡ ಅನುಮಾನವೇ ಸರಿ.
ಕಳೆದ ತ್ರೈಮಾಸಿಕ ಅವಧಿಯಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ನೀಡಿ ಎಲ್ಲರ ಹುಬ್ಬೇರಿಸಿದ್ದ ಮಾಮಾ ಅರ್ಥ್ನ ನಿಜ ಕತೆ ಇತ್ತೀಚೆಗೆ ಬಯಲುಗೆ ಬರುತ್ತಿದೆ. ಒಂದು ಕಡೆ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಾಡಕ್ಟ್ಗಳನ್ನು ಮಾರಿ ಅವುಗಳನ್ನು ತನ್ನ ಸೇಲ್ಸ್ನಲ್ಲಿ ತೋರಿಸಿ ಒಟ್ಟಾರೆ ಹೆಚ್ಚಿನ ಲಾಭ ಬಂದಿದೆ ಎಂದು ತೋರಿಸುವ ಪ್ರಯತ್ನ ನಡೆದಂತೆ ಕಾಣುತ್ತಿದೆ. ಇದರಿಂದ ಒಟ್ಟಾರೆ 540ರ ರೇಂಜ್ ತಲುಪಿದ್ದ ಮಾಮಾ ಅರ್ಥ್ ಈ ತ್ರೈಮಾಸಿಕದಲ್ಲಿ ಉಂಟಾದ ನಷ್ಟದಿಂದ ನೇರವಾಗಿ 540ರಿಂದ 220ಕ್ಕೆ ಬಿದ್ದಿದೆ. ಈಗ ಸದ್ಯ 250ರಲ್ಲಿ ಟ್ರೇಡ್ ಮಾಡುತ್ತಿದೆ. ಒಂದೆಡೆ ಒಳ್ಳೆಯ ಎಮೋಷನಲ್ ಕತೆ, ಮತ್ತೊಂದೆಡೆ ನ್ಯೂಸ್ ಚಾನೆಲ್ಗಳಲ್ಲಿ ಬರುತ್ತಿದ್ದ 20%, 30%ನ ಅಧಿಕ ಲಾಭದ ಸುದ್ದಿ. ಇದರಿಂದ ಕ್ರಿಯೇಟ್ ಆದ ಫೋಮೋಗೆ ಹೆಚ್ಚಿನ ರಿಟೇಲ್ ಇನ್ವೆಸ್ಟರ್ಸ್ಗಳು ಮಾತ್ರ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಇನ್ನು ಈ ವಿಡಿಯೋದ ಎರಡನೇ ಹೀರೋ ಸಿಇ ಇನ್ಫೋಸಿಸ್ಟಮ್ ಅಥವಾ ಮ್ಯಾಪ್ ಮೈ ಇಂಡಿಯಾ. ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಾಗ ಕಂಪನಿಯ ಪ್ರಮೋಟರ್ಸ್ಗಳು 50ಕ್ಕೂ ಹೆಚ್ಚಿನ % ಹೊಂದಿರಬೇಕು ಎನ್ನುವುದು ಒಂದು ರೀತಿಯ ಥಂಬ್ ರೂಲ್ ಕೂಡ. ಆದರೆ ಇದು ಹೇಗೆ ನೆಗೆಟಿವ್ ಆಗಿ ಪರಿಗಣಿಸಬಹುದು ಎಂಬುದಕ್ಕೆ ಈ ಷೇರು ಸ್ಪಷ್ಟವಾದ ಉದಾಹರಣೆ. ಮ್ಯಾಪ್ ಮೈ ಇಂಡಿಯಾ ಮೂಲತಃ ಬಿಸ್ನೆಸ್ಗಳಿಗೆ ಮ್ಯಾಪ್ ಸೇವೆಯನ್ನು ನೀಡುತ್ತದೆ. ನೀವು ಉದಾಹರಣೆಗೆ ಸ್ವಿಗ್ಗಿ, ಝೊಮ್ಯಾಟೊ ಅಥವಾ ಇತರ ಆ್ಯಪ್ಗಳನ್ನು ಬಳಸಿದ್ದರೆ ಅಲ್ಲಿ ಇರುವ ಮ್ಯಾಪ್ಗೂ ಗೂಗಲ್ ಮ್ಯಾಪ್ಗೂ ಕೂಡ ಬಹಳಷ್ಟು ವ್ಯತ್ಯಾಸಗಳಿರುತ್ತದೆ. ಗೂಗಲ್ ಮ್ಯಾಪ್ ಏನೋ ಫ್ರೀ ಇದೆ, ಆದರೆ ಅವುಗಳು ಅಷ್ಟೇನು ಹೆಚ್ಚಿನ ಅಕ್ಯುರೇಟ್ ಅನ್ನು ಇಲ್ಲ ಮತ್ತು ಭಾರತಕ್ಕೆ ತಕ್ಕನಾಗಿ ಬಿಲ್ಟ್ ಮಾಡಿಲ್ಲವಾದ್ದರಿಂದ ಇದೇ ಅವಕಾಶವನ್ನು ಪ್ರಮುಖವಾಗಿ ಬಳಸಿಕೊಂಡು B2B ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಮ್ಯಾಪ್ ಸೇವೆಯನ್ನು ನೀಡುವುದರ ಮೂಲಕ ಮ್ಯಾಪಿಂಗ್ ಬಿಸ್ನೆಸ್ನಲ್ಲಿ 95%ಗೂ ಹೆಚ್ಚಿನ ಪಾಲನ್ನು ಪಡೆದಿದೆ. ಹೀಗೆ ಉತ್ತಮವಾಗಿ ಗ್ರೋತ್ ಸಾಧಿಸುತ್ತಿದ್ದ ಕಂಪನಿ ಕಳೆದ ಕೆಲವು ವರ್ಷಗಳಲ್ಲಿ ನಿಧಾನವಾಗಿ B2C ಕಡೆಗೆ ಗಮನವನ್ನು ಹರಿಸಿತು. ಅಂದರೆ ಸಣ್ಣ ಅಂಗಡಿ ಅಥವಾ ಸಣ್ಣ ಬಿಸ್ನೆಸ್ಗಳಿಗೆ ಮ್ಯಾಪ್ ಸೇವೆಯನ್ನು ಕೂಡ ನೀಡಲು ಆರಂಭಿಸಿತು. ಸುಮಾರು 1 ಕೋಟಿ ಆಕ್ಟಿವ್ ಕಸ್ಟಮರ್ ಅನ್ನು ಈಗಾಗಲೇ B2C ಸಂಪಾದಿಸಿದೆ. ಹೀಗಿದ್ದ B2C ಬಿಸ್ನೆಸ್ ಕಂಪನಿಯ ಮುಂದಿನ ದೊಡ್ಡ ಗ್ರೋತ್ ಸ್ಟೋರಿ ಎಂದೇ ಬಣ್ಣಿಸಲಾಗುತ್ತಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ NSE ಮತ್ತು BSEಗೆ ಸಲ್ಲಿಸಿದ ವರದಿಯಲ್ಲಿ ಕಂಪನಿಯ ಸಿಇಒ ರೋಹನ್ ವರ್ಮಾ ಕಂಪನಿಯನ್ನು ಬಿಡುತ್ತಿದ್ದು ಅದರ ಜೊತೆ ಕಂಪನಿಯ B2C ಬಿಸ್ನೆಸ್ ಅನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಅಂದರೆ B2C ಮುಂದೆ ಬೇರೆ ಕಂಪನಿಯಾಗಿ ಕೆಲಸ ಮಾಡಲಿದ್ದು ಅದರ 90% ಪಾಲು ರೋಹನ್ ವರ್ಮಾ ಕೈಯಲ್ಲೇ ಇರುತ್ತದೆ. ಕೇವಲ 10% ಮಾತ್ರ ಮ್ಯಾಪ್ ಇಂಡಿಯಾ ಹೆಸರಿಗೆ ಇರುತ್ತದೆ. ಇದರಲ್ಲಿ ದೊಡ್ಡ ಜೋಕ್ ಎಂದರೆ B2C ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಿದ್ದು, ಅದಕ್ಕೆ ಹಣ ಇನ್ವೆಸ್ಟ್ ಮಾಡಿದ್ದು, ನಂತರದ ದಿನಗಳಲ್ಲಿ ಅದಕ್ಕೆ ಬೇಕಾದ ಟೆಕ್ನಾಲಜಿ ಮತ್ತು ಸಪೋರ್ಟ್ ಎಲ್ಲವನ್ನು ನೀಡುತ್ತಿರುವುದು ಮ್ಯಾಪ್ ಮೈ ಇಂಡಿಯಾನೇ. ಆದರೂ ಅದಕ್ಕೆ ಸಿಗುವುದು ಮಾತ್ರ 10%. ಆದರೆ ಈಗ ಉಂಟಾಗಿರುವ ಸಪರೇಟ್ ಕಂಪನಿಯೂ ಕೂಡ ಮ್ಯಾಪ್ ಮೈ ಇಂಡಿಯಾದ ಡೇಟಾ ಮತ್ತು ರಿಸೋರ್ಸ್ ಅನ್ನು ಯಾವುದೇ ಶುಲ್ಕವಿಲ್ಲದೆ ಅಂದರೆ ಪುಕ್ಕಟ್ಟೆಯಾಗಿಯೇ ಬಳಸಿಕೊಳ್ಳುತ್ತದೆ. ಅರೆ, ಹೀಗೆ ಮೋಸವಾಗಲು ಅನುಮತಿ ಕೊಟ್ಟಿದ್ಯಾರು ಅಂದರೆ ಅದೇ ರೋಹನ್ ವರ್ಮಾರ ಪೇರೆಂಟ್ಸ್. ಮೂಲತಃ ಮ್ಯಾಪ್ ಮೈ ಇಂಡಿಯಾದ ಫೌಂಡರ್ ಮತ್ತು ಪ್ರಮೋಟರ್ ಆಗಿರುವ ರೋಹನ್ ವರ್ಮಾರ ಕುಟುಂಬ 50%ಗೂ ಹೆಚ್ಚಿನ ಪಾಲು ಹೊಂದಿದೆ. ಆದ್ದರಿಂದ ಇತರ ಶೇರ್ ಹೋಲ್ಡರ್ಸ್ಗಳ ಗಮನಕ್ಕೂ ತಾರದೆ ಈ ನಿರ್ಧಾರವನ್ನು ಏಕಾಏಕಿ ಕೈಗೊಂಡರು. ಸುಮಾರು 2200ರಿಂದ 2500 ರೂಪಾಯಿ ಇದ್ದ ಪ್ರತಿ ಷೇರಿನ ದರ ಈಗ 1700ಕ್ಕೆ ಕುಸಿದಿದೆ. ಪ್ರಮೋಟರ್ಗೇನೋ ಹೊಸ ಕಂಪನಿ ಸಿಕ್ಕಿತು, ಆದರೆ ಇದರಲ್ಲಿ ಕೈ ಸುಟ್ಟುಕೊಂಡಿದ್ದು ಮಾತ್ರ ರಿಟೇಲ್ ಇನ್ವೆಸ್ಟರ್ಸ್ಗಳು. ಇನ್ನು ಮೂರನೆಯ ಕತೆ ಪೂನಾವಾಲಾ ಫಿನ್ಕಾರ್ಪ್ದು. ಕಳೆದ ಕೆಲವು ತಿಂಗಳ ಹಿಂದಷ್ಟೇ ಏಕಾಏಕಿ ಕಂಪನಿಯ ಮ್ಯಾನೇಜ್ಮೆಂಟ್ ಸಂಪೂರ್ಣವಾಗಿ ಬದಲಾಯಿಸುವ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಹೊಸ ಸಿಇಒ ಆಗಿ HDFC ಬ್ಯಾಂಕ್ನ ರಿಟೇಲ್ ಸೆಕ್ಟರ್ನ ಅದ್ಭುತ ಬೆಳವಣಿಗೆಗೆ ಕಾರಣವಾಗಿದ್ದ ಅರವಿಂದ್ ಕಪಿಲ್ರನ್ನು ನೇಮಕ ಮಾಡಲಾಯಿತು. ಅಲ್ಲಿಯವರೆಗೆ ಎಲ್ಲವೂ ಕೂಡ ಚೆನ್ನಾಗಿಯೇ ಇತ್ತು. ಹೀಗೆ ಬಂದ ಸಿಇಒ ಏಕಾಏಕಿ 950 ಕೋಟಿಯ ಪ್ರಾವಿಷನ್ ಅನ್ನು ತೆಗೆದಿಟ್ಟರು. ನಾವು ಹಿಂದೆ IDFC ಫಸ್ಟ್ ಬ್ಯಾಂಕ್ನ ಕೇಸ್ನಲ್ಲಿ ನೋಡಿದ ಹಾಗೆ ಯಾವುದೇ ಸಾಲ ವಾಪಸ್ ಬರುವುದು ಅನುಮಾನವೆಂದು ಕಾಣುತ್ತೋ ಆಗೆಲ್ಲ ಕಂಪನಿ ಈ ರೀತಿಯ ಪ್ರಾವಿಷನ್ ಅನ್ನು ನೀಡುತ್ತದೆ. ಹಾಗೆ ನೋಡಿದರೆ ಪೂನಾವಾಲಾ ಫಿನ್ಕಾರ್ಪ್ನ ಕಳೆದ ವರ್ಷದ ಒಟ್ಟಾರೆ ಲಾಭವೇ 1600 ಕೋಟಿ. ಅಲ್ಲಿಗೆ ಹೊಸ ಸಿಇಒ ಬಂದು ಸುಮಾರು 950 ಕೋಟಿಯ ಸಾಲವನ್ನು ನೀಡಿ ಅವುಗಳನ್ನು NPAಗೆ ಸೇರಿಸಲು ಸಾಧ್ಯವಿಲ್ಲ. ಅಂದರೆ ಅಲ್ಲಿಗೆ ಈ ಹಿಂದೆ ಇದ್ದ ಮ್ಯಾನೇಜ್ಮೆಂಟ್ಗೂ ಈ ವಿಷಯ ಗೊತ್ತಿತ್ತು ಎಂಬ ಅನುಮಾನಗಳು ಸ್ಪಷ್ಟವಾಗಿಯೇ ಮೂಡುತ್ತಿದೆ. ಆದ್ದರಿಂದ ಅರವಿಂದ್ ಕಪಿಲ್ರಿಗೆ ಆ ಜವಾಬ್ದಾರಿಯನ್ನು ವಹಿಸಿ ಓಡಿ ಹೋಯಿತೆ ಎಂಬ ಅನುಮಾನಕ್ಕೆ ಇದು ದಾರಿ ಮಾಡಿಕೊಟ್ಟಿದೆ. ಒಟ್ಟಾರೆ ಇನ್ನಷ್ಟು ಗ್ರೋತ್ ಮಾಡಬೇಕು ಎಂಬ ಕಾರಣವನ್ನು ನೀಡಿ ಮ್ಯಾನೇಜ್ಮೆಂಟ್ ಅನ್ನು ಬದಲಾಯಿಸುತ್ತಿದ್ದೇವೆ ಎಂದು ಈ ಹಿಂದೆ ನೀಡಿದ್ದ ಹೇಳಿಕೆಗೂ ಈಗ ನಡೆದಿರುವ ಘಟನೆಗೂ ಒಂದಕ್ಕೊಂದು ಸಂಬಂಧವೇ ಬರುತ್ತಿಲ್ಲ. ಇನ್ನು ಫೈನಾನ್ಷಿಯಲ್ ವ್ಯವಹಾರದಲ್ಲಿ RBIನ ಮೂಗಿನ ಕೆಳಗೆ ಈ ಘಟನೆ ನಡೆದಿರುವುದು ಭಾರೀ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ.
ಸಾಮಾನ್ಯವಾಗಿ ನಿಮಗೆ ಗೊತ್ತಿರಬಹುದು, ಬ್ಯಾಂಕ್ ಮತ್ತು ಫೈನಾನ್ಸ್ ಕಂಪನಿಗಳು ಪ್ರತಿ ತಿಂಗಳು ತಮ್ಮ ಮಂತ್ಲಿ ಅಪ್ಡೇಟ್ ಅನ್ನು ನೀಡುತ್ತದೆ. ಈ ಮಂತ್ಲಿ ಅಪ್ಡೇಟ್ಗೆ ಯಾವುದೇ ಕಾನೂನು ಅಡ್ಡಿ ಆತಂಕಗಳು ಇಲ್ಲದೇ ಇರುವುದರಿಂದ ಸಾಮಾನ್ಯವಾಗಿ ಕಂಪನಿಗಳು ತಮ್ಮ ಕಂಪನಿಯ ಒಂದಷ್ಟು ಮುಖ್ಯ ಘಟನೆಗಳನ್ನು ಮಾತ್ರ ತಿಳಿಸಲು ಬಯಸುತ್ತವೆ. ಅದೇ ರೀತಿ ಪೂನಾವಾಲಾ ಫಿನ್ಕಾರ್ಪ್ ಕೂಡ ತನ್ನ ಪ್ರತಿ ತಿಂಗಳ ಅಪ್ಡೇಟ್ನಲ್ಲಿ ಇವೆಲ್ಲವನ್ನು ಮುಚ್ಚಿಟ್ಟು ಕೇವಲ ಬಿಸ್ನೆಸ್ ಗ್ರೋತ್ 30% ಹೆಚ್ಚಳವಾಗಿದೆ, 40% ಹೆಚ್ಚಳವಾಗಿದೆ ಎಂದಷ್ಟೇ ಮಾಹಿತಿಯನ್ನು ನೀಡಿತು. ಕಳೆದ ವರ್ಷ 50 ಕೋಟಿಗೂ ಕಡಿಮೆ ಪ್ರಾವಿಷನ್ ಇಟ್ಟಿದ್ದ ಪೂನಾವಾಲಾ ಫಿನ್ಕಾರ್ಪ್ ಏಕಾಏಕಿ ಈ ರೀತಿಯ ಪ್ರಾವಿಷನ್ ಇಟ್ಟಿದ್ದಾದರೂ ಕೂಡ ಇದನ್ನು ತನ್ನ ಅಪ್ಡೇಟ್ನಲ್ಲಿ ತಿಳಿಸಲೇ ಇಲ್ಲ. ಇದರಿಂದ ಕೇವಲ ಕಂಪನಿಯ ಗ್ರೋತ್ 40% ಆಗಿದೆ ಎಂಬ ಕಾರಣಕ್ಕೆ ರಿಟೇಲ್ ಇನ್ವೆಸ್ಟರ್ಸ್ಗಳು ಇನ್ನೂ ಹೆಚ್ಚಿನ ಹಣವನ್ನು ಇನ್ವೆಸ್ಟ್ ಮಾಡಿ ಈಗ ಪರಿತಪಿಸುವಂತಾಗಿದೆ. ಇದಕ್ಕೆ ತದ್ವಿರುದ್ಧವಾಗಿ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಒಂದಷ್ಟು ಪ್ರಾವಿಷನ್ ಅನ್ನು ಇಟ್ಟಿತು. ಆದರೆ ಅದನ್ನು ತನ್ನ ತಿಂಗಳ ಅಪ್ಡೇಟ್ನಲ್ಲೇ ನೀಡಿ ರಿಟೇಲ್ ಇನ್ವೆಸ್ಟರ್ಸ್ಗಳನ್ನು ಮೊದಲೇ ಎಚ್ಚರಿಸಿತು. 30-40% ಬಿಸ್ನೆಸ್ ಗ್ರೋತ್ನ ಅನುಮಾನದೊಂದಿಗೆ ₹500 ತಲುಪಿದ್ದ ಷೇರು ಮುಂದಿನ ದಿನದಲ್ಲಿ ₹400ಗೆ ಕುಸಿದಿತ್ತು. ಆದರೆ ಈಗ ಉಂಟಾದ ಪ್ರಾವಿಷನ್ನ ಕಥೆಯಿಂದಾಗಿ ₹300ಗೆ ಕುಸಿದು ಈಗ ಸದ್ಯ ₹340ಯಲ್ಲಿ ಟ್ರೇಡ್ ಮಾಡುತ್ತಿದೆ. ಇಲ್ಲಿ ಮುಖ್ಯವಾಗಿ ನಾವು ಕಲಿಯಬೇಕಾದ ಸಂಗತಿಗಳು ಎಂದರೆ, ನಾವು ಯಾವುದೇ ಸ್ಟಾಕ್ ಅನ್ನು ಲಾಂಗ್ ಟರ್ಮ್ಗೆ ಕೊಳ್ಳುವಾಗ ಕಂಪನಿಯ ಬಿಸ್ನೆಸ್ ಮಾಡೆಲ್ ಅನ್ನು ಸರಿಯಾಗಿ ಅನಾಲಿಸಿಸ್ ಮಾಡಬೇಕೇ ವಿನಃ ಕೇವಲ ಪ್ರಮೋಟರ್ಸ್ಗಳ ಕತೆಗೆ ಮರಳಾಗಬಾರದು. ಕೇವಲ ಪ್ರಮೋಟರ್ಸ್ಗಳು ಎಷ್ಟು ಶೇರನ್ನು ಹೊಂದಿದ್ದಾರೆ ಎಂದು ನೋಡುವ ಬದಲು ಅವರು ಯಾರು, ಅವರ ಹಿನ್ನೆಲೆ ಏನು, ಅವರ ಬಿಹೇವಿಯರ್ ಏನು ಎಂಬುದನ್ನು ನೋಡಬೇಕಾಗುತ್ತದೆ. ಎಷ್ಟೋ ಬಾರಿ ನಾವು ನ್ಯೂಸ್ ಪೇಪರ್ನ ಹೆಡ್ಲೈನ್ ಅನ್ನು ನೋಡಿ ತೀರ್ಮಾನ ತೆಗೆದುಕೊಳ್ಳುವ ಬದಲು ಆ ಸಂಪೂರ್ಣ ನ್ಯೂಸ್ನ ಹಿನ್ನೆಲೆ, ಅದು ಯಾರು ಹೇಳಿದ್ದು, ಅದು ಎಲ್ಲಿಂದ ಬಂತು ಎಂಬುದರ ಸಂಪೂರ್ಣ ವಿವರವನ್ನು ಪರಿಶೀಲಿಸುವುದು ಕೂಡ ಉತ್ತಮ. ಮತ್ತು ಪ್ರಮುಖವಾಗಿ ಸಕಾರಣವಿಲ್ಲದೆ ಯಾವ ಕಂಪನಿಯೂ ಕೂಡ ಮ್ಯಾನೇಜ್ಮೆಂಟ್ ಅನ್ನು ಏಕಾಏಕಿ ಬದಲಾಯಿಸುವುದಿಲ್ಲ. ಎಷ್ಟೋ ಬಾರಿ ಕಂಪನಿ ತಾನು ಹೇಳುವ ಕತೆಗಿಂತ ಹೇಳದೇ ಇರುವ ವಿಷಯವು ಬಹಳ ಗಂಭೀರವಾಗಿರುತ್ತದೆ. ಆದರೂ ಇವೆಲ್ಲವನ್ನು ಮೀರಿ ಆಗುವ ಮೋಸವನ್ನು ತಪ್ಪಿಸಿಕೊಳ್ಳಬೇಕು ಎಂದರೆ ನಮ್ಮ ಪೋರ್ಟ್ಫೋಲಿಯೋವನ್ನು ವೆಲ್ ಡೈವರ್ಸಿಫೈಡ್ ಮಾಡುವುದೊಂದೇ ದಾರಿ. ಇದರೊಂದಿಗೆ ಈ 3 ಸ್ಟಾಕ್ಸ್ನ ಕುರಿತ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಈ ಸ್ಟಾಕ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.